ಜೈ ಭಾರತ್, ವಂದೇ ಮಾತರಂ. ಇರಾನ್ ಹಾಗೂ ರಷ್ಯಾ ಉತ್ತಮ ಸ್ನೇಹಿತರು ಕೂಡ ಹೌದು. ರಷ್ಯಾ ಹಾಗೂ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾಗೆ ಒಂದು ಡ್ರೋನಿನ ಅವಶ್ಯಕತೆ ಇದ್ದಾಗ ಇರಾನ್ ಪೂರೈಸಿತು. ಈ ಎರಡು ರಾಷ್ಟ್ರಗಳು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಕೂಡ ಹೌದು. ಇತ್ತೀಚೆಗೆ ಇರಾನ್ ಕೂಡ ಈ ಗುಂಪಿಗೆ ಸೇರಿತು. ಇರಾನಿನ ಶತ್ರು ರಾಷ್ಟ್ರ ಯಾರಂದ್ರೆ ಅದೇ ಇಸ್ರೇಲ್. ಇತ್ತೀಚೆಗೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಒಂದು ಯುದ್ಧ ಮಾಡುವ ಹಂತಕ್ಕೂ ಕೂಡ ತಲುಪಿತ್ತು. ಇರಾನಿನ ಪ್ರಮುಖ ನಾಯಕರುಗಳನ್ನು ಕೂಡ ಇಸ್ರೇಲ್ ಹೊಡೆದುರುಳಿಸಿತು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇರಾನ್ ಹಾಗೂ ರಷ್ಯಾ ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಇಸ್ರೇಲ್, ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಇನ್ನು ಇಲ್ಲೂ ಕೂಡ ಅಮೆರಿಕ ವರ್ಸಸ್ ರಷ್ಯಾ ಆಗುತ್ತಿದೆ. ಇರಾನ್ಗೆ ರಷ್ಯಾ ಸಪೋರ್ಟ್ ಮಾಡಿದರೆ ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ. ಅವರ ಒಪ್ಪಂದದ ಪ್ರಮುಖ ಅಂಶವೇನೆಂದರೆ ಪರಸ್ಪರ ಸಹಾಯ ಮಾಡುವುದು. ಈಗ ಅವರ ಮೇಲೆ ನಡೆದಂತಹ ದಾಳಿಯನ್ನು ಇವರ ಮೇಲೆ ನಡೆದಿದೆ ಅಂತ ಕನ್ಸಿಡರ್ ಮಾಡುವುದು. ಫಾರ್ ಎಕ್ಸಾಂಪಲ್ ಹೇಳುವುದಾದರೆ, ಈಗ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ಮಾಡಿದರೆ ಅಲ್ಲಿ ರಷ್ಯಾ ತನ್ನ ಮೇಲೆ ದಾಳಿ ನಡೆಸಿದೆ ಅಂತ ಭಾವಿಸಿ ಇಸ್ರೇಲ್ ಮೇಲೆ ಕ್ರಮ ಕೈಗೊಳ್ಳಬಹುದು ಅಥವಾ ಇರಾನ್ಗೆ ಸಹಾಯ ಮಾಡಬಹುದು. ಹಾಗೆ ರಷ್ಯಾದ ಮೇಲೆ ದಾಳಿಯನ್ನು ಕೂಡ ಇರಾನ್ನ ಮೇಲೆ ದಾಳಿ ಅಂತ ಇರಾನ್ ಪರಿಗಣಿಸುತ್ತದೆ. ಇದೊಂದು ಒಪ್ಪಂದದ ಮುಖ್ಯ ಅಂಶವಾಗಿದೆ. ಇನ್ನೊಂದು ಇರಾನಿನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಸಂಬಂಧಿಸಿದ್ದು. ಈ ಎರಡು ರಾಷ್ಟ್ರಗಳು ಮತ್ತೆ ಪರಮಾಣು ಕಾರ್ಯಕ್ರಮದ ಮೇಲೆ ಜೊತೆಗೂಡಿ ಕೆಲಸ ಮಾಡುವ ಸಾಧ್ಯತೆಯೂ ಇದೆ. ಇದು ಚಿಂತೆಗೀಡು ಮಾಡಿದೆ ಇಸ್ರೇಲ್ಗೆ ಹಾಗೂ ಅಮೆರಿಕಗೂ. ಇರಾನ್ನ ಬಳಿ ಪರಮಾಣು ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವರು ಎಲ್ಲಿಯೂ ಕೂಡ ಒಪ್ಕೊಂಡಿಲ್ಲ. ಈ ಧೈರ್ಯದಿಂದಾಗಿ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡುತ್ತೆ. ಇರಾನ್ಗೆ ಒಂದು ವೇಳೆ ನ್ಯೂಕ್ಲಿಯರ್ ವೆಪನ್ ಸಿಕ್ಕಿದ್ರೆ ಒಂದು ಕ್ಷಣ ಇಸ್ರೇಲ್ ಕೂಡ ಯೋಚನೆ ಮಾಡುತ್ತೆ. ಇಸ್ರೇಲ್, ಅಮೆರಿಕ ಹಾಗೂ ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳು ಇರಾನ್ಗೆ ಪರಮಾಣು ಅಸ್ತ್ರ ಸಿಗದಾಗೆ ತಡೆದುಕೊಂಡು ಬಂದಿದೆ. ಈ ಕಡೆ ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡಿದರೆ ಬೇರೆ ರೀತಿಯ ಸ್ವರೂಪ ಪಡೆದುಕೊಳ್ಳಬಹುದು. ಇನ್ನೊಂದು ವಿಚಾರ ಏನಂದ್ರೆ ರಷ್ಯಾದ ನಂಬಿಕೆ. ಈ ರಷ್ಯಾವನ್ನು ಯಾವ ಹಂತದವರೆಗೆ ನಂಬಬಹುದು ಅಂತ. ಈ ಹಿಂದೆ ನಡೆದ ಘಟನೆ ನೋಡಿದಾಗ ರಷ್ಯಾವನ್ನು ನಂಬಬೇಕಾ ಅಥವಾ ಬಿಡಬೇಕಾ ಅಂತ ಗೊತ್ತಾಗ್ತಿಲ್ಲ. ಅಜರ್ಬೈಜಾನ್ ಹಾಗೂ ಅರ್ಮೇನಿಯಾ ಈ ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೆದಿರುವ ವಿಚಾರ ನಿಮಗೆ ಗೊತ್ತಿರಬಹುದು. ಈ ಎರಡು ರಾಷ್ಟ್ರಗಳ ಯುದ್ಧದಲ್ಲಿ ಅರ್ಮೇನಿಯಾದ ಸಂಪೂರ್ಣ ರಕ್ಷಣೆ ರಷ್ಯಾದ ಜವಾಬ್ದಾರಿಯಾಗಿತ್ತು. ಅರ್ಮೇನಿಯಾಗೆ ಮೊದಲು ಹಿಂದಿನಿಂದಲೂ ರಷ್ಯಾ ವೆಪನ್ಸ್ ನೀಡುತ್ತಾ ಬಂದಿದೆ. ಆದರೆ ಯುದ್ಧದ ಸಂದರ್ಭದಲ್ಲಿ ರಷ್ಯಾದ ವೆಪನ್ ಹಾಗೂ ರಷ್ಯಾ ಎರಡು ಕೂಡ ಕೈಕೊಟ್ಟಿದ್ದಾರೆ. ಇದರಿಂದಾಗಿ ಅರ್ಮೇನಿಯಾಗೆ ತುಂಬಾ ನಷ್ಟವಾಯಿತು. ತನ್ನ ಕೆಲವು ಜಾಗಗಳನ್ನು ಕಳೆದುಕೊಂಡು ಅಜರ್ಬೈಜಾನ್ನ ಪಾಲಾಯಿತು. ಈ ಅರ್ಮೇನಿಯಾದ ರಕ್ಷಣೆಗೆ ರಷ್ಯಾ ಬರಲೇ ಇಲ್ಲ. ಇದರಿಂದ ಸಿಟ್ಟುಗೊಂಡಂತಹ ಅರ್ಮೇನಿಯಾ ಭಾರತ ಹಾಗೂ ಫ್ರಾನ್ಸ್ ಹತ್ರ ಮುಖ ಮಾಡಿದೆ. ಇಲ್ಲಿ ಇರಾನ್ ಹಾಗೂ ರಷ್ಯಾದ ಮೇಲೆ ಏನಾದರೂ ಅಹಿತಕರ ಘಟನೆ ನಡೆದಾಗ ಇವರು ಪರಸ್ಪರ ಸಹಾಯ ಮಾಡ್ತಾರಂತ ನೋಡಬೇಕಾಗಿದೆ.